ದೇಶದ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ನಡೆದಂತಹ 11ನೇ ದಿನದ ತಿಥಿ ಕಾರ್ಯದ ಅಂಗವಾಗಿ ಪಾಂಡವಪುರ ತಾಲೂಕಿನ ಯಲಕೆರೆ ಹ್ಯಾಂಡ್ ಪೋಸ್ಟ್ನಲ್ಲಿ ಅದ್ದೂರಿಯಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಯಲಕೆರೆ ಹ್ಯಾಂಡ್ ಪೋಸ್ಟ್ನಲ್ಲಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಶಾದಿನಳ್ಳಿ ಪಿ ಚೆಲುವರಾಜು ಹಾಗೂ ಅವರ ಪುತ್ರ ಉದ್ಯಮಿ ಅಕ್ಷಯ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಪಾಂಡವಪುರ ತಾಲೂಕಿನ ವಿವಿಧ ಗ್ರಾಮಗಳಿಂದ ನೂರಾರು ಮುಖಂಡರು ಅಭಿಮಾನಿಗಳು ಭಾಗವಹಿಸಿ ತಾಯಿ ಚೆನ್ನಮ್ಮ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರಿದರು. ಬಳಿಕ ಮಾತನಾಡಿದಂಥ ಶಾದಿನಳ್ಳಿ ಚೆಲುವರಾಜ್ ಅವರು ಚೆನ್ನಮ್ಮ ಅವರು ದೇವೇಗೌಡರ ಧರ್ಮಪತ್ನಿಗಳಾಗಿ ಅವರ ದೇವೇಗೌಡ ರಾಜಕೀಯ ಬೆಳವಣಿಗೆಯ ಶಕ್ತಿಯಾಗಿ ಅವರ ಬೆನ್ನೆಲುಬಾಗಿದ್ದರು. ದೇವೇಗೌಡರು ಅವರ ಕುಟುಂಬ ಸೇರಿದಂತೆ ನಾಡಿನ ಹಲವಾರು ಸಮುದಾಯದ ಮುಖಂಡರ ಬೆಳವಣಿಗೆಗೆ ಚೆನ್ನಮ್ಮ ಅವರು ಪ್ರಮುಖ ಪಾತ್ರ ವಹಿಸಿದರು. ದೇವೇಗೌಡರ ಬೆನ್ನೆಲುಬಾಗಿ ಪ್ರತಿ ರಾಜಕೀಯ ಹಂತದಲ್ಲಿ ಕೆಲಸ ಮಾಡಿದಂತಹ ತಾಯಿ ನಿಧನರಾದ ಹಿನ್ನೆಲೆಯಲ್ಲಿ ಇಂದು ನಾವು ಅವರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಮೂಲಕ ಚೆನ್ನಮ್ಮ ಅವರ ನಿಧನದ ನೋವಿನ ಶಕ್ತಿಯನ್ನು ಭರಿಸುವ ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ಅವರು ನೀಡಲಿ ಅಂತ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ಮಾಜಿ ನಿರ್ದೇಶಕರಾದಂಥ ಗುರುಸ್ವಾಮಿ, VSS ಪೆನ್ ಮಾಜಿ ಅಧ್ಯಕ್ಷರು, ಸಹಕಾರಿ ಯೂನಿಯನ್ ಜಿಲ್ಲಾ ಅಧ್ಯಕ್ಷರಾದಂತಹ VS ನಿಂಗೇಗೌಡ, ಪ್ರವೀಣ್ ಗವಿಗೌಡ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ನಮ್ಮ ಸ್ನೇಹಿತರಾದ ಚೆಲುವರಾಜ್ ಅವರು ಇಲ್ಲಿ ನಮ್ಮ ಯಜಮಾನರ ವಿಗ್ರಹ ಇರೋದ್ರಿಂದ ದೇವೇಗೌಡರು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಸಾಂಪ್ರದಾಯಿಕವಾಗಿ ನಾವಿಲ್ಲಿ ಶ್ರದ್ಧಾಂಜಲಿ ಮಾಡಲೇಬೇಕು ಅಂತೇಳಿ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಅವರ ಮಾರ್ಗದರ್ಶನ ಚೆನ್ನಮ್ಮನವರ ಮಹಾ ದಾನಿಗಳು ಇಡೀ ದೇಶದಲ್ಲಿ ಇಂದಿರಾ ಗಾಂಧಿ ಬಿಟ್ಟರೆ ಪ್ರಧಾನಮಂತ್ರಿಯಾಗಿ ಜನ ಸೇರಿದ್ದು ಅಂದರೆ ಚೆನ್ನಮ್ಮನಿಗೆ ಮಾತ್ರ ಅಂತ ಇಡೀ ರೆಕಾರ್ಡ್ ಆಗುತ್ತೆ ದೇಶದಲ್ಲಿ. ಅವರು ದೈವಪುತ್ರ, ನಮಗೆಲ್ಲ ಮಾರ್ಗದರ್ಶಕರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ನಮಗೆಲ್ಲ ಅವರ ಮಾರ್ಗದರ್ಶನ ಇರಲಿ. ಅವ್ರಿಗೆಲ್ಲ ನಮ್ಮ ಕರ್ನಾಟಕ ರಾಜ್ಯ ಮತ್ತು ದೇಶಕ್ಕೆ ಅವರ ಸ್ಮರಣೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಅಕ್ಷಯ್ ಗ್ರೂಪ್ ಅವರಿಗೆ ಮತ್ತು ಎಲ್ಲ ನಮ್ಮ ಸ್ನೇಹಿತರಿಗೆ ವಂದನೆಗಳು ಹಚ್ಚಿ ನನ್ನ ಮಾತು ಜೈ ಹೊಳಿತು ಮಾಡು ಮನುಷ ನೀರಿರದು 3 ದಿವಸ, ಹೊಳಿತು ಮಾಡು ಮನುಷ್ಯ ನೀರಿರದು 3 ದಿವಸ, ಹೊಳಿತು ಮಾಡು ಮನುಷ್ಯ ನೀರಿರದು 3 ದಿವಸ. Didn't hear that. Tap the microphone to try again. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣದ ಕಡಲಿಗೆ ಸುರಿಯಬೇಡ ಮೂಡ, ಪ್ರೀತಿ ಅಮೃತವ ಒಮ್ಮೆ ಸುರಿದು ನೋಡ, ಅದೇ ಸ್ವರ್ಗ ಕಾಣ. ಹೊಳಿತು ಮಾಡು ಮನಸ. ದೇವೇಗೌಡ್ರೆ ಇಲ್ಲಿದ್ದಾರೆ ಅಂತ ಭಾವಿಸಿ ಆ ಕುಟುಂಬದ ಮೇಲೆ ಅಭಿಮಾನ, ಗೌರವ. ಇವತ್ತಿನ ದಿನ ಪುಣ್ಯ ಸ್ಮರಣ ಆರಾಧನೆ ಕಾರ್ಯಕ್ರಮ ಮಾಡಿ ಎಷ್ಟೋ ಜನಕ್ಕೆ ಪ್ರಸಾದ ವಿತರಣೆ ಆಗ್ತಾ ಇದೆ. ದಯಮಾಡಿ ಬಂದು ಎಲ್ಲ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಮ್ಮಲ್ಲಿ ಮನವಿ. ಈ ಕಾರ್ಯಕ್ರಮದ ಆಯೋಜನೆ ಹೊತ್ತಂತ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಸರ್ವ ಜನಾಂಗದ ಎಲ್ಲರೂ ನನ್ನ ಕರ್ನಾಟಕ, ನನ್ನ ಮಕ್ಕಳು, ನನ್ನ ಇವರು ಅಂತೇಳಿ ಕರ್ನಾಟಕದಲ್ಲಿ ಇದು ಮಾಡಿದ್ದಾರೆ. ದೇವೇಗೌಡರಿಗೆ ಪದ ತುಂಬಿ ಎಲ್ಲ ಇದು ಮಾಡಿದ್ದಾರೆ. ಅವರು ಇದೊಂದು ಶೋಕಾಚರಣೆ ಬರೀ ಅವ್ರ ಮನೆಗೆ ಅಲ್ಲ, ಕರ್ನಾಟಕ ರಾಜ್ಯ ಭಾರತ ದೇಶಕ್ಕೆ ಇದು ಶೋಕಾಚರಣೆ ಆದಂಥ ಒಂದು ದಿನ. ಇದು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ಉನ್ನತ ಮಟ್ಟಕ್ಕೆ, ಉನ್ನತ ಸರ್ವ ಜನಾಂಗದ
ಎಲ್ಲರನ್ನೂ ಅವ್ರನ್ನ ಸರ್ವ ಜನಾಂಗದವ್ರನ್ನೆಲ್ಲ ಬೆಳೆಸಿದ್ದಾರೆ. ಅವರಿಗೆ ಅವರ ಆತ್ಮಕ್ಕೆ, ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪಾಂಡವಪುರ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಸರ್ವಾಂಗ ಜನಾಂಗದ ಪುಟ್ಟರಾಜನವರ ಅಭಿಮಾನಿಗಳಿಂದ ಇದನ್ನ ಸೇವೆಯನ್ನು ಸಲ್ಲಿಸಿದ್ವಿ.